ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಫೈನ್. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಫೌಂಡೇಶನ್ ಕ್ಲಾಸಸ್. ದಿಸ್ ಇಸ್ ರಘುನಾಥ್. ಮತ್ತೊಮ್ಮೆ ತಮ್ಮೆಲ್ರಿಗೂ ಫಿಸಿಕ್ಸ್ ವಾಲಾಗೆ ಸ್ವಾಗತ. ನಾನಿವತ್ತು ಇನ್ನೊಂದು ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಎಲ್ಲಿದ್ದೀನಿ. ದಟ್ ಈಸ್ ಹೌ ಟು ಸ್ಕೋರ್ 80 ಔಟ್ ಆಫ್ 80 ಇನ್ ಸೈನ್ಸ್, ಆರ್ ಯು ಕ್ಯಾನ್ ಸೇ ಹೌ ಟು ಸ್ಕೋರ್ ಮೋರ್ ಇನ್ ಸೈನ್ಸ್. ಸೈನ್ಸಲ್ಲಿ ಹೇಗೆ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳೋದು ಅಥವಾ ಔಟ್ ಅನ್ನು ಹೇಗೆ ತೆಗೆದುಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೈನ್ಸ್ ಅಂದರೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಓಕೆನಾ? ನಾವು ಔಟ್ ಅಥವಾ 80 ಔಟ್ ಆಫ್ 80 ತಗೋಬೇಕು ಅಂತ ಹೇಳಿದ್ರೆ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಚಾಪ್ಟರ್ಸ್. ಯಾವ ಚಾಪ್ಟರ್ಸ್ಗಳಿದೆ ಸೆಗ್ಮೆಂಟ್ ವೈಸ್ ತಿಳ್ಕೊಬೇಕು. ಯಾವ ಚಾಪ್ಟರ್ನ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾದರೆ ಮಾತ್ರ ನಾವು ಈ ಥರ ಸ್ಕೋರ್ ಮಾಡೋದಕ್ಕೆ ಸಾಧ್ಯ. ಓಕೆನಾ? ಸೊ ನೋಡೋಣ ಎಷ್ಟು ಚಾಪ್ಟರ್ ಇದೆ ಮತ್ತು ಯಾವ ಚಾಪ್ಟರ್ನ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ, ಜೊತೆಗೆ ಯಾವ ಥರ ಸ್ಟಡಿ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಓಕೆನಾ? ಸೊ ಹಿಯರ್ ಯು ಕ್ಯಾನ್ ಸಿ there are about 16 chapters in your science grade 10th. ಗ್ರೇಡ್ 10th ಅಲ್ಲಿ 16 ಚಾಪ್ಟರ್ಸ್ಗಳಿದೆ. ಸೊ ಇಲ್ಲಿ ಒಂದೊಂದು ಕಲರ್ ಕೂಡ ಒಂದೊಂದು ಸೆಗ್ಮೆಂಟನ್ನು ಅಥವಾ ಬ್ರಾಂಚನ್ನು ಇಂಡಿಕೇಟ್ ಮಾಡುತ್ತೆ. ಹೌದಾ? ಸೊ ನಿಮಗೆ ಗೊತ್ತಿರಬೇಕು, ದೇರ್ ಆರ್ 3 ಇಂಪಾರ್ಟೆಂಟ್ ಬ್ರಾಂಚಸ್, ರೈಟ್? ಸೊ ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಫಿಸಿಕ್ಸ್ ದಟ್ ಐ ಹ್ಯಾವ್ ಮೆನ್ಷನ್ಡ್ ಇನ್ ಡಿಫ್ರೆಂಟ್ ಕಲರ್ಸ್. ಬೇರೆ ಬೇರೆ ಕಲರ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಅದರಲ್ಲಿ ಈಗ 5 ಚಾಪ್ಟರ್ಸ್ ಇದೆ. 5 ಚಾಪ್ಟರ್ಸ್ ಫ್ರಮ್ ಕೆಮಿಸ್ಟ್ರಿ. ಅದನ್ನು ಒಂದು ಯೂನಿಟ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅಗೇನ್ ವೆನ್ ಇಟ್ ಕಮ್ಸ್ ಟು ದ ಅನದರ್ ಯೂನಿಟ್ ಆರ್ ಅನದರ್ ಸೆಗ್ಮೆಂಟ್, ವೆನ್ ಇಟ್ ಕಮ್ಸ್ ಟು ಬಯಾಲಜಿ ದೇರ್ ಆರ್ ಅಬೌಟ್ 6 ಚಾಪ್ಟರ್ಸ್. ಇದನ್ನು 2 ಯೂನಿಟ್ ಆಗಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ, ಆದರೆ ಅದರಲ್ಲಿ 6 ಚಾಪ್ಟರ್ಸ್ಗಳಿರುತ್ತೆ. ಇವೆರಡೂ ಕೂಡ ಬಯಾಲಜಿಗೆ ಬರುತ್ತೆ. ಯಾವುದು? ಅವರ್ ಎನ್ವೈರನ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಅದು ಕೂಡ ಬಯಾಲಜಿ ಟಾಪಿಕ್ಗೆ ಆಗಿರುತ್ತೆ. ಆದರೆ ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಗೆ ಎಕ್ಸಾಮ್ಗೆ ಬರೋದು ತುಂಬಾ ಕಡಿಮೆ. ಓಕೆನಾ? ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ. ಸೊ ಯಾವ ಥರ ಓದಬೇಕು ಅಂತ ಹೇಳಿದ್ರೆ ಆ ಯಾವ ಚಾಪ್ಟರ್ನ ನೀವು ಸ್ಕಿಪ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಬಟ್ ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಈಸ್ ದ ಇಂಪಾರ್ಟೆಂಟ್ ಕ್ವೆಶನ್ ವಿ ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ದಟ್ ಚಾಪ್ಟರ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸ್ ದೇರ್ ಆರ್ ಮೆನಿ, 5 ಇಂಪಾರ್ಟೆಂಟ್ ಚಾಪ್ಟರ್ಸ್ ಆರ್ ದೇರ್. ಸೊ ಇದಿಷ್ಟು ಚಾಪ್ಟರ್ಸ್ಗಳಿದೆ. ಆ ಚಾಪ್ಟರ್ಗಳು ಅಂದರೆ ಯಾವ ಮಾರ್ಕ್ಸ್ಗೆ ಬರುತ್ತೆ ಅಂತ ಗೊತ್ತಾಗಬೇಕು ನಮಗೆ. ಸೊ ವಿ ಹ್ಯಾವ್ ಡಿವೈಡೆಡ್ ಆಲ್ ದಿ 16 ಚಾಪ್ಟರ್ಸ್ ಇಂಟು 5 ಯೂನಿಟ್ಸ್. ಅದನ್ನು 5 ಯೂನಿಟ್ಸ್ಗಳಾಗಿ ನಾವೇನು ಮಾಡಿದ್ದೀವಿ? ಡಿವೈಡ್ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ಯು ಕ್ಯಾನ್ ಅಬ್ಸರ್ವ್ ದೀಸ್ ಆರ್ ಕಾಲ್ಡ್ ಯೂನಿಟ್ಸ್. ಓಕೆನಾ? ಇನ್ಸ್ಟೆಡ್ ಆಫ್ ಕಾಲಿಂಗ್ ದೆಮ್ ಆಸ್ ಚಾಪ್ಟರ್ಸ್ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಯೂನಿಟ್ಸ್. ಓಕೆನಾ? 5 ಯೂನಿಟ್ಸ್ಗಳಿದೆ ಸೈನ್ಸಲ್ಲಿ. ಯಾವ್ಯಾವುದಿದೆ? ಕೆಮಿಕಲ್ ಸಬ್ಸ್ಟೆನ್ಸಸ್, ನೇಚರ್ ಆ್ಯಂಡ್ ಬಿಹೇವಿಯರ್. ಅದರಲ್ಲಿ 5 ಕೆಮಿಸ್ಟ್ರಿ ಚಾಪ್ಟರ್ಗಳು ಬರುತ್ತೆ. ಫ್ರಮ್ ಕೆಮಿಸ್ಟ್ರಿ ಯು ವಿಲ್ ಗೆಟ್ 25 ಮಾರ್ಕ್ಸ್. ಅಂದರೆ ಎಂಟೈರ್ ಕೆಮಿಸ್ಟ್ರಿಯಿಂದ ನಿಮಗೆ 25 ಮಾರ್ಕ್ಸ್ ಬರುತ್ತೆ. ಅಂದರೆ ಫ್ರಮ್ ದ ವೆರಿ ಬಿಗಿನಿಂಗ್, ದ ವೆರಿ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಅಲ್ಲಿಂದನೂ ಕೂಡ 5 ಚಾಪ್ಟರ್ಸ್ಗಳನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ 5 ಚಾಪ್ಟರ್ಸ್ಗಳಿಂದ 25 ಮಾರ್ಕ್ಸ್ ಬರುತ್ತೆ. ಸೊ ಲೈಕ್ ವೈಸ್ ವರ್ಲ್ಡ್ ಆಫ್ ಲಿವಿಂಗ್ ವರ್ಲ್ಡಲ್ಲಿ ಅಂದರೆ 4 ಬಯಾಲಜಿ ಚಾಪ್ಟರ್ಸ್ಗಳನ್ನ ನಾವು ತಿಳ್ಕೊಳ್ತೀವಿ. ಸರ್ 6 ಚಾಪ್ಟರ್ಸ್ಗಳಿದೆಯಲ್ಲ, ಹಾಗಿದ್ರೆ 4 ಹೇಗೆ ಬಂತು? ಎಸ್, ಆ 6 ಚಾಪ್ಟರ್ಸ್ಗಳಲ್ಲಿ 2 ಚಾಪ್ಟರ್ಸನ್ನು ವಿ ಆರ್ ಸ್ಟಡಿಂಗ್ ಅಂಡರ್ ನ್ಯಾಚುರಲ್ ರಿಸೋರ್ಸಸ್ ಯೂನಿಟ್. ಅವರ್ ಎನ್ವೈರನ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅನ್ನು ಇಲ್ಲಿ ಈ ಯೂನಿಟಲ್ಲಿ ತಿಳ್ಕೊಳ್ತೀವಿ. ಇನ್ನು ಉಳಿದ 4 ಚಾಪ್ಟರ್ಸ್ಗಳು ಯಾವ್ಯಾವ್ದಿರುತ್ತೆ? ಜಸ್ಟ್ ರಿಮೆಂಬರ್ 4 chapters in biology, life processes, the very first one. Control and coordination, second one. How do organism reproduces, third one. And also heredity and evolution. These 4 chapters comes under world of living. From these 4 chapters you will get 25 marks. ನಿಮಗೆ 25 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಅದರಲ್ಲಿ ಕೂಡ ಮೇಜರ್ ಪಾರ್ಟ್ಸ್ ಬರೋದು ಲೈಫ್ ಪ್ರಾಸೆಸ್ಸಲ್ಲಿ ಮತ್ತು ಹೆರಿಡಿಟಿ ಎವಲ್ಯೂಷನಲ್ಲಿ. ಓಕೆನಾ? ಅದನ್ನು ಯಾವ ಥರ ಓದಬೇಕು ಅಂತ ಹೇಳ್ಕೊಡ್ತಾ ಹೋಗೋಣ. ಸೊ ಮತ್ತೆ ನ್ಯಾಚುರಲ್ ಫಿನಾಮಿನಾ ಅಂತ ಬಂದಾಗ ಇದು ಫಿಸಿಕ್ಸ್ ರಿಲೇಟೆಡ್ ಆಗಿರುತ್ತೆ. ಸೊ ಅಲ್ಲೂ ಕೂಡ ರಿಫ್ರಾಕ್ಷನ್, ರಿಫ್ಲೆಕ್ಷನ್ ಅಂತ ಏನು ಓದ್ತೀರಾ, ಅದರ ಜೊತೆಗೆ ಕಲರ್ಫುಲ್ ವರ್ಲ್ಡ್ ಅಂತ ಒಂದಿದೆ ಅಂತ ಹೇಳಿದ್ರೆ ಐ ಮತ್ತು ಲೆನ್ಸಸ್ಗಳ ಬಗ್ಗೆ. ಸೊ ಆ 2 ಚಾಪ್ಟರ್ಸ್ಗಳು ನ್ಯಾಚುರಲ್ ಫಿನಾಮಿನಾದಲ್ಲಿ ಬರುತ್ತೆ. ಸೊ ಅದರಿಂದ 12 ಮಾರ್ಕ್ಸ್ ಬರುತ್ತೆ. ಲೈಕ್ ವೈಸ್ ದ ಎಫೆಕ್ಟ್ ಆಫ್ ಕರೆಂಟ್, ದಟ್ಸ್ ಫ್ರಮ್ ದ ಫಿಸಿಕ್ಸ್, ಯು ವಿಲ್ ಗೆಟ್ 13 ಮಾರ್ಕ್ಸ್. ಸೊ ಅದರಿಂದ 13 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ದ ಲಾಸ್ಟ್ 2 ಚಾಪ್ಟರ್ಸ್ ಆಸ್ ಐ ಹ್ಯಾವ್ ಮೆನ್ಷನ್ಡ್, so which are comes under the unit natural resources, you will get 5 marks. So ಆ 2 ಚಾಪ್ಟರ್ಸ್ಗಳಿಂದ 5 ಮಾರ್ಕ್ಸ್ ಬರುತ್ತೆ. ಸೊ ಮೇಜರ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಅವರ್ ಎನ್ವೈರನ್ಮೆಂಟ್. ಆಸ್ ಐ ಸೆಡ್, ದ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಏನಿದೆ, ಸೊ ಅದರಲ್ಲಿ
ಎಕ್ಸಾಮ್ಗೆ ಕೇಳೋದು ತುಂಬಾ ಕಡಿಮೆ, but you will get all the questions from our environment chapter which is related to ecosystem, which are related to the energy levels, trophic levels, food chain, ಅದ್ರ ಬಗ್ಗೆ ರಿಲೇಟೆಡ್ ಆಗಿರುತ್ತೆ. ಸೊ ಟೋಟಲ್ ಆಗಿ 80 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ಐ ಆಮ್ ಟಾಕಿಂಗ್ ಅಬೌಟ್ SSLC ಕರ್ನಾಟಕ ಬೋರ್ಡ್, ಯು ಮಸ್ಟ್ ರಿಮೆಂಬರ್ ದ್ಯಾಟ್. ಓಕೆ, ಸೊ 5 ಮಿನಿಟ್ಸ್ ಯಾವ ಯೂನಿಟ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಇಲ್ಲಿ ಗೊತ್ತಾಗಿದೆ. ಇದು ಗೊತ್ತಾದ್ರೆ ನಮಗೆ ಯಾವ ತರ ಆ ಚಾಪ್ಟರ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಓಕೆನಾ? ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ಸೆಗ್ಮೆಂಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್. ಈಗ ಆಲ್ರೆಡಿ ನೋಡಿದೀವಿ ನಾವು, ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಆಯಿತು. ಇವಾಗ ಸೆಗ್ಮೆಂಟ್ ವೈಸ್ ಬಂದರೆ, ಸೆಗ್ಮೆಂಟ್ ಇನ್ ದ ಸೆನ್ಸ್ ಇಟ್ ಈಸ್ ರಿಲೇಟೆಡ್ ಟು ಬ್ರಾಂಚ್ ವೈಸ್, ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಆಸ್ ವಿ ಹ್ಯಾವ್ ಸ್ಟಡೀಡ್, ಐ ಮೀನ್ ಡಿಸ್ಕಸ್ಡ್, ಲೈಕ್ ಯು ಕ್ಯಾನ್ ಅಬ್ಸರ್ವ್, ಫಿಸಿಕ್ಸಿಂದ 25 ಮಾರ್ಕ್ಸ್ ಬರುತ್ತೆ. ಓಕೆನಾ? 25 ಮಾರ್ಕ್ಸ್ ಬರುತ್ತೆ. ಇನ್ನು ಕೆಮಿಸ್ಟ್ರಿಯಿಂದ 25 ಮಾರ್ಕ್ಸ್ ಬರುತ್ತೆ, ಬಯಾಲಜಿಯಿಂದ 30 ಮಾರ್ಕ್ಸ್. ಸರ್ ಯಾಕೆ 30 ಮಾರ್ಕ್ಸ್ ಆಯ್ತು ಇಲ್ಲಿ? ಎಸ್, ದಾಟ್ 30 ಮಾರ್ಕ್ಸ್ ಈಸ್ ಕಮಿಂಗ್ ಫ್ರಮ್ ದ ಬೋತ್, ಲೈಕ್ 2 ಯೂನಿಟ್ಸ್, ದ ವರ್ಲ್ಡ್ ಆಫ್ ಲಿವಿಂಗ್ ಆ್ಯಂಡ್ ದ ನ್ಯಾಚುರಲ್ ರಿಸೋರ್ಸಸ್. ಸೊ ಟೋಟಲ್ ಆಗಿ ಎಷ್ಟಿದೆ ನೋಡಿ, ಇವಾಗ 50 + 30 80 ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಇವಾಗ ಏನು ತಿಳ್ಕೊಂಡು ನಾವು ಯಾವ್ಯಾವ ಚಾಪ್ಟರ್ಸ್ಗಳಿದೆ, 16 ಚಾಪ್ಟರ್ಸ್ಗಳಲ್ಲಿ 3 ಬ್ರಾಂಚಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಆ 3 ಬ್ರಾಂಚಸ್ಗಳನ್ನ ನಾವು ತಿಳ್ಕೊಂಡಾದ್ಮೇಲೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಯೂನಿಟ್ಸ್ ಆಫ್ ದ ಸೈನ್ಸ್. ಎಲ್ಲ ಸೈನ್ಸ್ಗಳಲ್ಲಿ ಇರ್ತಕ್ಕಂಥ ಯೂನಿಟ್ಸ್ಗಳು 5 ಯೂನಿಟ್ಗಳಿದೆ. ಒಂದೊಂದು ಯೂನಿಟಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ತಿಳ್ಕೊಂಡು, ಓಕೆನಾ? ಸೊ ಅದೇ ಥರ ಯಾವ್ಯಾವ ಬ್ರಾಂಚಸ್ಸಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾಯಿತು. ಇವಾಗ ಯಾವ ಥರ ಓದಬೇಕು, ಓಕೆನಾ? ಬರೀ ಇಷ್ಟು ತಿಳ್ಕೊಂಬಿಟ್ರೆ ಸಾಕಾಗಲ್ಲ, ಓಕೆನಾ? ಅದನ್ನು ಯಾವ ಥರ ಸ್ಟಡಿ ಮಾಡಬೇಕು ಅಂತ ಗೊತ್ತಿರಬೇಕು ನಮಗೆ. ಓಕೆ, ಸೊ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಐ ಆಮ್ ಜಸ್ಟ್ ಡಿಸ್ಕ್ರೈಬಿಂಗ್ diagrams, the way of labeling, the way of writing is very important. ಈಗ ನಿಮಗೆ ಗೊತ್ತಿರಲಿ, ಎಂಟೈರ್ ಸೈನ್ಸಲ್ಲಿ ಔಟ್ ಆಫ್ 80ಗೆ ಈಗ 80 ಮಾರ್ಕ್ಸ್ ಇದೆ ಪೇಪರ್ ಅಂತ ಹೇಳಿದ್ರೆ, ಅದರಲ್ಲಿ 12 to 14 ಮಾರ್ಕ್ಸ್ಗೆ ಡಯಾಗ್ರಾಮ್ಸ್ ಇರುತ್ತೆ. 12 to 14 ಮಾರ್ಕ್ಸ್ಗೆ ಡಯಾಗ್ರಾಮ್ಸ್ ಇರುತ್ತೆ. ಸೊ KSEEB ವೆಬ್ಸೈಟಲ್ಲಿ ನಿಮಗೆ ಎಂಟೈರ್ 30 ಡಯಾಗ್ರಾಮ್ಸ್ಗಳದ್ದು ಲಿಸ್ಟ್ ಸಿಗುತ್ತೆ. ಓಕೆನಾ? ಅದರಲ್ಲಿ 9 ಡಯಾಗ್ರಾಮ್ಸ್ಗಳು ಬಯಾಲಜಿಯಿಂದ ಬರುತ್ತೆ. ರೆಸ್ಟ್ ಆಫ್ ದ ಡಯಾಗ್ರಾಮ್ಸ್ ಆರ್ ಕಮಿಂಗ್ ಫ್ರಮ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಓಕೆನಾ? 9 ಇನ್ನು ಉಳಿದಂಥ 21 ಎಲ್ಲವೂ ಸೇರಿದ್ರೆ 30 ಡಯಾಗ್ರಾಮ್ಸ್ಗಳಿದೆ. ಎಲ್ಲವನ್ನ ಪ್ರಾಕ್ಟೀಸ್ ಮಾಡಬೇಕು, ತುಂಬ ಈಸಿ ಆಗಿರುತ್ತೆ. ಶಾರ್ಟ್ ವಿಡಿಯೋಗಳಲ್ಲಿ ನಾವು ಮಾಡಿ ಆದರೆ ಯಾವ ಥರ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಬಟ್ ಇಲ್ಲಿ ವೇ ಆಫ್ ಲೇಬ್ಲಿಂಗ್ ವೈಲ್ ಯು ಆರ್ ರೈಟಿಂಗ್ ಇನ್ ದ ಎಕ್ಸಾಮಿನೇಷನ್, ಎಕ್ಸಾಮಲ್ಲಿ ಬರೆಯುವಾಗ ಯಾವ ಥರ ಇರಬೇಕು, ಯುವರ್ ಡಯಾಗ್ರಾಮ್ ಮಸ್ಟ್ ಬಿ ಇನ್ ದ ಮಿಡಲ್ ಆಫ್ ದ ಶೀಟ್. ಒಂದು ಎಕ್ಸಾಮ್ ಶೀಟ್ ಅಂತ ಏನು ಕೊಟ್ಟಿರ್ತಾರೆ, ಆನ್ಸರ್ ಶೀಟಲ್ಲಿ ಮಿಡಲಲ್ಲಿ ಎಕ್ಸಾಕ್ಟ್ ಆಗಿ ಬರೀಬೇಕು ಡಯಾಗ್ರಾಮನ್ನು. ಓಕೆ, ಪೆನ್ಸಿಲ್ನ ಯೂಸ್ ಮಾಡಬೇಕು, ಪೆನ್ ಯೂಸ್ ಮಾಡೋ ಆಗಿಲ್ಲ, ನಿಮಗೆ ಗೊತ್ತಿರುತ್ತೆ. ಫಸ್ಟು ಲೈಟ್ ಆಗಿ ಬರೆದು ನಂತರ ಅದು ಕರೆಕ್ಟಾಗಿ ಸ್ಟ್ರಕ್ಚರ್ ಬಂದ ಮೇಲೆ ದೆನ್ ಯು ಹ್ಯಾವ್ ಟು ಇಂಪ್ರೆಸ್ ದಟ್. ನಂತರ ಅದನ್ನು ಶೇಡ್ ಮಾಡಬೇಕು. ನಾವು ಲೇಬಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಹೇಗೇಗೋ ಲೇಬಲ್ ಮಾಡೋದಲ್ಲ, ನೀವು ಹೀಗೆ ಹೀಗೆ ಈ ಥರ ಎಲ್ಲ ಲೇಬಲ್ ಮಾಡ್ತಾ ಇದ್ರೆ ಸೊ ಅದು ಯಾವ ಥರ ಕಾಣಿಸುತ್ತೆ, ಮೊಳೆ ಹೊಡೆದು ನೇತಾಕಿರೋ ಥರ ಕಾಣಿಸುತ್ತೆ. ಸೊ ಅದಕ್ಕೆ ನೋಡಿ ಇಲ್ಲಿ, ಯು ಮಸ್ಟ್ ಲೇಬಲ್ ಲೈಕ್ ದಿಸ್. ಇದೇ ಥರ ಲೇಬಲ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಲೇಬಲ್ಸ್ಗಳು ಕೂಡ ರೈಟ್ ಸೈಡಲ್ಲಿ ಇರಬೇಕು. ಸೊ ಈಗ ಅಕಸ್ಮಾತ್ ಏನಾದರೂ ಲೇಬಲ್ಗಳು ಓವರ್ಲ್ಯಾಪ್ ಆಗ್ತಿದೆ ಅಂತ ಹೇಳಿದ್ರೆ ದೆನ್ ಓನ್ಲಿ ಯು ಹ್ಯಾವ್ ಟು ರೈಟ್ ದ್ಯಾಟ್ ಇನ್ ದ ಅದರ್ ಡೈರೆಕ್ಷನ್ ಆರ್ ಇನ್ ದ ಅದರ್ ಸೈಡ್, ಬೇರೆ ಸೈಡಲ್ಲಿ ಬರಿಬೇಕು. ನೋಡಿ, ಸೊ ಹ್ಯೂಮನ್ ಹಾರ್ಟ್ ಇದೆ, ಇಲ್ಲಿ ಸೆಕ್ಷನಲ್ ವ್ಯೂ, ದ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ಹ್ಯೂಮನ್ ಹಾರ್ಟ್ ಇದೆ. ಸೊ ಅದರಲ್ಲಿ ಈಗ ಅಯೋಟಾ, ಪಲ್ಮನರಿ ಆರ್ಟರೀಸ್, ಪಲ್ಮನರಿ ವೈನ್ಸ್ ಎಲ್ಲವೂ ಕೂಡ ದಿಸ್ ಈಸ್ ಕಾಲ್ಡ್ ಪ್ಯಾರಲಲ್ ಲೇಬ್ಲಿಂಗ್. ಈ ಲೇಬ್ಲಿಂಗ್ ಅನ್ನ ಪ್ಯಾರಲಲ್ ಲೇಬ್ಲಿಂಗ್ ಅಂತ ಹೇಳ್ತೀವಿ. ಡೋಂಟ್ ಯೂಸ್ ಎನಿ ಆರೋಸ್ ಆರ್ ಎನಿ ಡಾಟ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಡಾಟ್ಸ್ ಹಿಯರ್. ಸೊ ಎಲ್ಲಿಂದ ಅದು ಅರೈಸ್ ಆಗುತ್ತೆ ಅಲ್ಲಿ ಡಾಟ್ ಇಡ್ಬೋದು ನೀವು, ಸ್ವಲ್ಪ ಅಂದರೆ ಗೊತ್ತಾಗೋ ಥರ. ಅದನ್ನು ಬಿಟ್ಟರೆ ಯಾವುದೇ ಥರ ಆರೋಸ್ಗಳನ್ನ ಹಾಕಬಾರ್ದು. ಓಕೆನಾ? ಪ್ಯಾರಲಲ್ ಲೇಬಲಿಂಗ್ ಇರಬೇಕು, ಆರೋಸ್ಗಳನ್ನು ಹಾಕಬಾರ್ದು. ಯಾವತ್ತೂ ಕೂಡ ಒಂದು ಸೈಡಲ್ಲಿ ಲೇಬಲಿಂಗ್ಗಳಿರಬೇಕು. ಓವರ್ಲ್ಯಾಪ್ ಆಗ್ತಿದ್ರೆ ಮಾತ್ರ ಇನ್ನೊಂದು ಡೈರೆಕ್ಷನ್ ಬರೀಬೇಕು. ಸೊ ಈಗ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಇಲ್ಲಿ ಲೆಫ್ಟ್ ಏಟ್ರಿಯಮ್ ಅಂತ ಬರೆದಿದ್ದೀನಿ. ಓಕೆನಾ? ಐ ಕಾಂಟ್ ಲೇಬಲ್ ದ ರೈಟ್ ಏಟ್ರಿಯಮ್ ಹಿಯರ್ ಇಟ್ ಸೆಲ್ಫ್. ಸೊ ಅದಕ್ಕೆ ಏನು ಮಾಡ್ಬೋದು, ಇನ್ನೊಂದು ಡೈರೆಕ್ಷನಲ್ಲಿ ಐ ಕ್ಯಾನ್ ರೈಟ್ ಇಟ್ ಆಸ್ ದ ರೈಟ್ ಏಟ್ರಿಯಮ್. ಸೊ ಇವಾಗ ಇದನ್ನು ರೈಟ್ ಏಟ್ರಿಯಮ್ ಅಂತ ಲೇಬಲ್ ಮಾಡ್ತೀನಿ. ರೈಟ್ ಏಟ್ರಿಯಮ್. ಸಿ, ದೀಸ್ ಲೇಬಲ್ಸ್ ಆರ್ ಆಲ್ಸೋ ಪ್ಯಾರಲಲ್. ಇವು ಕೂಡ ಪ್ಯಾರಲಲ್ ಆಗಿರಬೇಕು. ಓಕೆನಾ? ಸೊ ಲೈಕ್ ದಿಸ್. ಇಲ್ಲಿ ನಾನು ಬೈಕುಸ್ಪಿಡ್ ವ್ಯಾಲ್ವ್ ಅಂತ ಬರೆದ್ರೆ ಇಲ್ಲಿ ನಾವು ಟ್ರೈಕುಸ್ಪಿಡ್ ವ್ಯಾಲ್ವ್ ಅಂತ ಬರೀಬೇಕು. ಟ್ರೈಕುಸ್ಪಿಡ್ ವ್ಯಾಲ್ವ್ ಅಂತ.
ಓಕೆನಾ. ಸೊ ಈ ಥರ ಲೇಬ್ಲಿಂಗ್ ಇರಬೇಕು. ಸೊ ಇದನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನಿಮ್ಮ ಪೇಪರಲ್ಲಿ ಔಟ್ ಆಫ್ 80ಗೆ 12 to 14 ಮಾರ್ಕ್ಸ್ಗೆ ಡಯಾಗ್ರಾಮ್ಸನ್ನು ಕೇಳ್ತಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಕೆಲವು ಸಲ 16 to 18 ಮಾರ್ಕ್ಸ್ಗೂ ಕೂಡ ಡಯಾಗ್ರಾಮ್ಸ್ಗಳು ಬರ್ಬೋದು. ಸೊ ನೆನಪಿರ್ಲಿ, ಇದು ಜಸ್ಟ್ ಡಯಾಗ್ರಾಮ್ಸ್ಗಳು ಮಾತ್ರ. ಆದರೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ಕೆಲವು ಇರುತ್ತೆ. ಫಾರ್ ಎಕ್ಸಾಂಪಲ್, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ಅದು ಕೂಡ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ಗಳೇ. ಅದು ಸೇರಿದ್ರೆ ನಿಯರ್ಲಿ 18 ಮಾರ್ಕ್ಸ್ಗೆ ನಿಮಗೆ ಡಯಾಗ್ರಾಮ್ ಮತ್ತು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ಸೊ ಜಸ್ಟ್ ಪ್ರಾಕ್ಟೀಸ್ ಆಲ್ 30 ಡಯಾಗ್ರಾಮ್ಸ್. ಜಸ್ಟ್ ಪ್ರಾಕ್ಟೀಸ್ ಆಲ್ 9 ಡಯಾಗ್ರಾಮ್ಸ್ ಫ್ರಮ್ ಬಯಾಲಜಿ ಆಸ್ ವೆಲ್. ಎಲ್ಲವನ್ನ ಪ್ರಾಕ್ಟೀಸ್ ಮಾಡಿ. ಸೊ ನೀಟಾಗಿ ಬರೀರಿ, ಲೇಬಲ್ಗಳನ್ನ ಕರೆಕ್ಟಾಗಿ ಮಾಡಿರಬೇಕು, ಪೆನ್ಸಿಲಲ್ಲೇ ಬರೀಬೇಕು, ನೀಟಾಗಿ ಶೇಡ್ ಮಾಡಬೇಕು. ನಿಮ್ಮ ಶೇಡಿಂಗಿಗೆ ಅಲ್ಲಿ ಮಾರ್ಕ್ಸ್ ಬರಲ್ಲ, ಓಕೆನಾ, ಬಟ್ ನೀಟಾಗಿ ಕಾಣಿಸ್ಬೇಕು ಅದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಡಯಾಗ್ರಾಮ್ಸ್, ದ ವೇ ಆಫ್ ಲೇಬಲಿಂಗ್ ಆ್ಯಂಡ್ ವೇ ಆಫ್ ರೈಟಿಂಗ್ ಇನ್ ದ ಎಕ್ಸಾಮ್ ಶೀಟ್, ಆನ್ಸರ್ ಶೀಟ್. ಅಂಡರ್ಸ್ಟುಡ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕೆಂತ ಹೇಳಿದ್ರೆ ಅಷ್ಟು ಮಾರ್ಕ್ಸ್ ಬರ್ತಾ ಇದೆಯಲ್ಲ. ನೆಕ್ಸ್ಟ್, ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅವಾಗಲೇ ಹೇಳಿದಾಗೆ ನಾವು ಅಷ್ಟು ಮಟ್ಟಿಗೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ 80 ಔಟ್ ಆಫ್ 80 ತಗೊಬೇಕು ಅಂತ ಹೇಳಿದ್ರೆ ಸುಮ್ಮನೆ ಆಗಲ್ಲ. ಯು ಹ್ಯಾವ್ ಟು ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಲೈನ್ಸ್ ಆಫ್ ಯುವರ್ NCERT ಟೆಕ್ಸ್ಟ್ ಬುಕ್. ಹೌದಾ, ಒಂದೊಂದು ಲೈನನ್ನು ಕೂಡ ಓದಬೇಕು. ಅದರ ಜೊತೆಗೆ ತುಂಬ ಸಿಂಪ್ಲೆಸ್ಟ್ ವೇ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಿನಿಮಮ್ ಆಫ್ 5 years ಕ್ವಶನ್ ಪೇಪರ್ಸ್. ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ಸ್ಟಾರ್ಟ್ ಫ್ರಮ್ 2016 ಅಂತ. ಈಗ 2016 ಕ್ವಶನ್ ಪೇಪರ್, ಓಕೆನಾ, ವೆದರ್ ಇಟ್ ಇಸ್ CBSE ಆರ್ ಆಲ್ಸೋ ದ SSLC ಬೋರ್ಡ್, ಯಾವುದಾದ್ರೂ ಆಗಿರಲಿ. ಬಟ್ ನಾವು SSLC ಬೋರ್ಡ್ಗೆ ಹೋದಾಗ ನಿಮಗೆ 2018 ಅಷ್ಟೇ ಸಿಗೋದು. ಸೊ ಅದರಿಂದ ಹೋದರೆ ಓಲ್ಡ್ ಸಿಲೆಬಸ್ ಸಿಕ್ಬಿಟ್ಟಿರುತ್ತೆ. 18, 19, 20, 21 ಈ ಥರ ತೆಗೆದುಕೊಳ್ಳಿ, ಓಕೆನಾ. ಸೊ 16ಇಂದ ಇಲ್ಲಿ ತನಕ ಏನೇನು ಕ್ವಶನ್ ಪೇಪರ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೀರೀಸ್ಗಳು ಬೇಕಾದಷ್ಟು ಸಿಗುತ್ತೆ ನಮ್ಮ ಫಿಸಿಕ್ಸ್ ವಾಲದಲ್ಲೇ. ಸೊ PYQ ಸೀರೀಸ್ ಅಂತ ಅದನ್ನು ಫಾಲೋ ಮಾಡಿ, ಓಕೆನಾ. ಅಂದರೆ ಅದನ್ನು ಅಬ್ಸರ್ವ್ ಮಾಡಿ ಯಾವ ಥರ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ಎಲ್ಲ ಕ್ವಶನ್ಸ್ಗಳು ಗೊತ್ತಾಗುತ್ತೆ. ಸೊ ಸ್ಟಾರ್ಟ್ ಫ್ರಮ್ 2016. ಸೊ ಜಸ್ಟ್ ವಿ ಆರ್ ಪ್ರಾಕ್ಟೀಸಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. 2016ನಲ್ಲಿ ಈ ಚಾಪ್ಟರಿಂದ ಯಾವ ಕ್ವಶನ್ಸ್ಗಳನ್ನ ಕೇಳಿದ್ರು ಲಿಸ್ಟ್ ಔಟ್ ಮಾಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ರು ಲಿಸ್ಟ್ ಔಟ್ ಮಾಡಬೇಕು. ಓಕೆ, ಸೆಕೆಂಡ್ ಒನ್, ಮೇಕ್ ಚಾಪ್ಟರ್ ವೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಆಸ್ ಐ ಹ್ಯಾವ್ ಮೆನ್ಷನ್, ವಿ ಹ್ಯಾವ್ ಟು ಸ್ಟಡಿ ಚಾಪ್ಟರ್ ವೈಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಹೋಲ್ಡಿಂಗ್ 2016 ಕ್ವಶನ್ ಪೇಪರ್, ಈಗ ನಮ್ಮ ಹತ್ರ 2016 ಕ್ವಶನ್ ಪೇಪರ್ ಇದೆ ಅಂತ ಹೇಳಿದ್ರೆ ಅದನ್ನು ಓಪನ್ ಮಾಡಿದಾಗ, ಓಕೆ, ಲೈವ್ ಪ್ರಾಸೆಸ್ ಚಾಪ್ಟರಿಂದ ಎಷ್ಟು ಕ್ವಶನ್ಗಳನ್ನ ಕೇಳಿದ್ದಾರೆ, ಸೆಟ್ 1 ಮತ್ತು ಸೆಟ್ 2 ಅಂತ ಓದ್ತೀವಿ ನಾವು CBSEಯಲ್ಲಿ, ಓಕೆನಾ. ಅಲ್ಲಿ ಲೈವ್ ಪ್ರಾಸೆಸ್ಸಿಂದ ಎಷ್ಟು ಕ್ವಶನ್ ಕೇಳಿದ್ದಾರೆ, 2 ಇದೆಯಾ 3 ಇದೆಯಾ, ಆ ಕ್ವಶನ್ಸ್ಗಳನ್ನು ನೀವು ಬರ್ಕೊಬೇಕು. ಓಕೆ, ನೆಕ್ಸ್ಟು 2017 ಕ್ವಶನ್ ಪೇಪರ್ ತಗೊಳ್ಳಿ. 2017ಅಲ್ಲಿ ಓಕೆ ಲೈವ್ ಪ್ರೋಸೆಸ್ಸಿಂದ ಎಷ್ಟು ಕ್ವಶನ್ ಕೇಳಿದ್ದಾರೆ ಎಕ್ಸ್ಟ್ರಾಕ್ಟ್ ಮಾಡಿ ಬರೀರಿ, ಆನ್ಸರನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ಸೊಲ್ಯೂಷನ್ ತಗೊಳ್ಳಿ. ಓಕೆ, ದಿಸ್ ಈಸ್ ದ ವೇ ಹೌ ಟು ರೈಟ್ ದ ಕ್ವಶನ್ ಅಂಡ್ ಆನ್ಸರ್ ಚಾಪ್ಟರ್ ವೈಸ್ ಯಾವ ಥರ ಬರೀಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಮೇಕ್ ಚಾಪ್ಟರ್ ವೈಸ್ ಕ್ವಶನ್ ಅಂಡ್ ಆನ್ಸರ್ಸ್. ಓಕೆ, ದ್ಯಾಟ್ ವಿ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಎಕ್ಸ್ಟ್ರಾಕ್ಟ್ ಮಾಡಬೇಕು, ಬರೀಬೇಕು. ನೆಕ್ಸ್ಟು, ಸೊ ಪ್ರಾಕ್ಟೀಸ್ ರಿಲೇಟೆಡ್ ಕ್ವಶನ್ಸ್ ಟು. ಈಗ ಅಲ್ಲಿ ಯಾವುದೋ ಒಂದು ಕ್ವಶನ್ ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬೈಲ್ ಜ್ಯೂಸ್ ಅಂತ ಕೇಳಿದ್ದಾರೆ 2016 ಅಂತ ಅನ್ಕೊಳ್ಳೋಣ, ಓಕೆನಾ. ಸೊ ಈಗ ನಾವೇನಂತ ಬರೀ ಅಷ್ಟನ್ನೇ ಓದಬಾರ್ದು. ಈಗ ಅವ್ರು ಬೈಲ್ ಜ್ಯೂಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಮೇ ಬಿ ದೇ ಗೋನ ಆಸ್ಕ್ ಅಬೌಟ್ ಗ್ಯಾಸ್ಟ್ರಿಕ್ ಜ್ಯೂಸ್ ಆಸ್ ವೆಲ್. ಸೊ ಅವಾಗ ರಿಲೇಟೆಡ್ ಕ್ವಶನ್ಸ್ಗಳನ್ನ ಸ್ಟಡಿ ಮಾಡಬೇಕು. ನೀವು ಅವಾಗ ಇನ್ನೊಂದು ಕ್ವಶನ್ ಬರ್ಕೊಬೇಕು, ಏನಂತ ಹೇಳ್ಬಿಟ್ಟು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್. ಓಕೆ, ನೆಕ್ಸ್ಟ್ ಇಫ್ ದೇ ಆರ್ ಆಸ್ಕಿಂಗ್ ಅಬೌಟ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪೆಪ್ಸಿನ್ ಆ್ಯಂಡ್ ಟ್ರಿಪ್ಸಿನ್, ಅವೆರಡನ್ನ ಮಾತ್ರ ಓದೋದಲ್ಲ, ಅದಕ್ಕೆ ರಿಲೇಟೆಡ್ ಆಗಿರೋದು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅಮೈಲೇಸ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ರೆನಿನ್. ಸೊ ಬೇರೆ ಎನ್ಸೈಮ್ಸ್ಗಳ ಬಗ್ಗೆನೂ ತಿಳ್ಕೊಬೇಕು. ಲೈಕ್ವೈಸ್ ಇಫ್ ದೇ ಆರ್ ಆಸ್ಕಿಂಗ್ ಅಬೌಟ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಫ್ಲವರ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ರಿಲೇಟೆಡ್ ಕ್ವಶನ್ ಯಾವ್ದಿರ್ಬೋದು, ಡಯಾಗ್ರಾಮ್ ಬೇಸ್ಡ್ ಕ್ವಶನ್. ವಾಟ್ ಆರ್ ದ ಡಿಫ್ರೆಂಟ್ ಹೋರಲ್ಸ್ ಪ್ರೆಸೆಂಟ್ ಇನ್ ಫ್ಲವರ್, ಅದ್ರ ಬಗ್ಗೆ ತಿಳ್ಕೊಬೇಕು. ಹಾಗಾಗಿ ಅಲ್ಲಿ ಏನು ಕೇಳಿದ್ದಾರೆ ಅದೇ ಕ್ವಶನ್ ಅನ್ನು ಪ್ರಾಕ್ಟೀಸ್ ಮಾಡಬೇಡಿ, ಅದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿ. ಈ ವರ್ಷ ಬೈಲ್ ಜ್ಯೂಸ್ ಬಗ್ಗೆ ಕೇಳಿದರೆ, ಓಕೆ, ಬೈಲ್ ಜ್ಯೂಸ್ ಬಗ್ಗೆ ಕೇಳಿದರೆ ನೆಕ್ಸ್ಟ್ ಏನು ಮಾಡ್ಬೋದು, ದೇ ಮೇ ಆಸ್ಕ್ ಅಬೌಟ್ ದ ರೆನಿನ್ ಆರ್ ಪೆಪ್ಸಿನ್ ಆರ್ ಟ್ರಿಪ್ಸಿನ್ ಆರ್ ದ ಗ್ಯಾಸ್ಟ್ರಿಕ್ ಜ್ಯೂಸ್. ಅದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳನ್ನೇ ನಾವು ಓದಬೇಕಾಗತ್ತೆ. ನೆಕ್ಸ್ಟು ಎಕ್ಸ್ಟ್ರಾಕ್ಟ್
ಕೇಸ್ ಸ್ಟಡಿ ಆರ್ ಇಂಟಿಗ್ರೇಟೆಡ್ ಕ್ವೆಶನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಿಮಗೆ ಹೊಸ ಸರ್ಕ್ಯುಲರ್ ಬಂದಿರೋದು ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ 30-40% ಆಫ್ ಕ್ವಶನ್ಸ್ ಆರ್ ಕೇಸ್ ಸ್ಟಡಿ ಆರ್ ಇಂಟಿಗ್ರೇಟೆಡ್ ಕ್ವಶನ್ಸ್, ಅಂದರೆ ಅಪ್ಲಿಕಬಲ್ ಕ್ವಶನ್ಸ್ ಅಂತ ಹೇಳ್ತೀವಿ. ಯು ಕ್ಯಾನ್ ಸೇ ಅಪ್ಲೈಡ್ ಕ್ವಶನ್ಸ್. ಅಪ್ಲೈಡ್ ಕ್ವಶನ್ಸ್ ಜಾಸ್ತಿ ಇರುತ್ತೆ CBSE ಅಲ್ಲಿ. ಓಕೆನಾ? ನಾವು SSLC ಕರ್ನಾಟಕ ಸ್ಟೇಟ್ ಬೋರ್ಡ್ಗೆ ಬಂದಾಗ ಕಡಿಮೆ ಇರುತ್ತೆ, ನಿಯರ್ಲಿ ಅಬೌಟ್ 14-16% ಇರುತ್ತೆ. ಬಟ್ CBSE ಅಲ್ಲಿ 30-40% ಆಫ್ ಕ್ವಶನ್ ಪೇಪರ್ ಹ್ಯಾವಿಂಗ್ ಇಂಟಿಗ್ರೇಟೆಡ್ ಕೇಸ್ ಸ್ಟಡಿ ಕ್ವಶನ್ಸ್, ಅಂದರೆ ಆಪೋಸಿಟ್ ಆಗಿರೋ ಕ್ವಶನ್ಸ್ಗಳು. ಅಂದರೆ ನಾವು ಡೈರೆಕ್ಟಾಗಿ ಕ್ವಶನ್ ಕೇಳಲ್ಲ ಅಲ್ಲಿ. ವಾಟ್ ಈಸ್ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕೇಳಲ್ಲ, ಅದ್ರ ಬದಲಿಗೆ ಹಾರ್ಮೋನ್ಸ್ಗಳನ್ನ ತಗೊಂಡ್ಬಂದು ಇದು ಯಾವ ಪ್ರೋಸೆಸ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ ಅಂತ ಇಂಡೈರೆಕ್ಟಾಗಿ ಕ್ವಶನ್ ಕೇಳ್ತಾ ಹೋಗ್ತೀವಿ. ಡೈರೆಕ್ಟಾಗಿ ಲೇಬಲ್ ಮಾಡಿ ಅಂತ ಕೇಳಲ್ಲ, ಸ್ಟಮಕ್ ಲೇಬಲ್ ಮಾಡಿ ಅಂತ ಕೇಳಲ್ಲ. ಇಂಡೈರೆಕ್ಟ್ ಆಗಿ ಲೇಬಲ್ ದ ಪಾರ್ಟ್ ವೇರ್ ದ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್ ಅಂತ ಕೇಳ್ತೀವಿ. ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳೋದೇ ಅಥವಾ ಬೇರೆ ರೀತಿಯಲ್ಲಿ ಕ್ವಶನ್ ಕೇಳೋದಕ್ಕೆ ನಾವು ಕೇಸ್ ಸ್ಟಡಿ ಅಥವಾ ಇಂಟಿಗ್ರೇಟೆಡ್ ಕ್ವಶನ್ಸ್ ಆರ್ ಅಪ್ಲೈಡ್ ಕ್ವಶನ್ ಅಂತ ಹೇಳ್ತೀವಿ. ಫಸ್ಟು ಆ ಕ್ವಶನ್ ಅನ್ನ ಜನರಲೈಸ್ ಮಾಡಿ ನಂತರ ಅದಕ್ಕೆ ಆನ್ಸರ್ ಬರಿಬೇಕು. ಸೊ ಹಾಗಾಗಿ ಇದಿಷ್ಟನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಜಸ್ಟ್ ಟೇಕ್ ಕ್ವಶನ್ ಪೇಪರ್ಸ್ ಫ್ರಮ್ 2016 to 2021 ಅಥವಾ 22 ಆಲ್ಸೋ, ಅದಾಗಿದೆ ಅಲ್ಲ. ಹಾಗಾಗಿ ಅಲ್ಲಿ ತಗೊಳ್ಳಿ ಇಷ್ಟನ್ನ. ಈಗ ಅಷ್ಟು ತೆಗೆದುಕೊಂಡು ಆದಮೇಲೆ ವಾಟ್ ವಿ ಹ್ಯಾವ್ ಟು ಡೂ, ಎಕ್ಸ್ಟ್ರಾಕ್ಟ್ ದ ಕ್ವಶನ್ಸ್ ಚಾಪ್ಟರ್ ವೈಸ್. ಯಾವ ಚಾಪ್ಟರಿಂದ ಯಾವ ಇಯರಲ್ಲಿ ಕ್ವಶನ್ ಅಂತ ಕೇಳಿದರೆ ಎಕ್ಸ್ಟ್ರಾಕ್ಟ್ ಮಾಡಿ, ರಿಲೇಟೆಡ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ಕೇಸ್ ಸ್ಟಡಿ, ಇಂಟಿಗ್ರೇಟೆಡ್ ಕ್ವಶನ್ಸ್, ಅಪ್ಲೈಡ್ ಕ್ವಶನ್ಸ್ಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಬೇಕು, ಯು ಹ್ಯಾವ್ ಟು ಆಸ್ಕ್ ಯುವರ್ ಟೀಚರ್. ಮತ್ತೆ ಟೀಚರ್ನ ಕೇಳಬೇಕು, ಕ್ಲಾರಿಫೈ ಯುವರ್ ಡೌಟ್ಸ್ ದೇರ್ ಇಟ್ ಸೆಲ್ಫ್. ಓಕೆ, ಸೊ ದಿಸ್ ಈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಆಲ್ವೇಸ್ ಪ್ರಾಕ್ಟೀಸ್ 4 to 5 ಕ್ವಶನ್ಸ್, ಮಾರ್ಕ್ ಕ್ವಶನ್ಸ್. ವೈ ಸೋ ಸರ್, ಯಾಕೆ ಆ ಥರ ಮಾಡಬೇಕು? ಈಗ ನಮಗೆ ಗೊತ್ತಿರುತ್ತೆ, ದ ವೆರಿ ಬಿಗಿನಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರುತ್ತೆ, ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ಗಳಿರುತ್ತೆ, ಹೌದಲ್ವಾ? ಅಂದರೆ ಒಂದು ಕ್ವಶನ್ಗೆ 4 ಆಪ್ಷನ್ಸ್ಗಳಿರುತ್ತೆ, ತುಂಬ ಈಸಿ ಅಂತ ಅನಿಸುತ್ತೆ 1 ಮಾರ್ಕ್ಗೆ. ನೆಕ್ಸ್ಟ್ ಅದಾದಮೇಲೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿಗಳಿಗೆ ಹೋದರೆ 1 ಮಾರ್ಕ್ 2 ಮಾರ್ಕ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಡೆಫಿನೇಷನ್ ಕೇಳ್ತಾರೆ. ಡೆಫಿನೇಷನ್ ಓಕೆ, ಡೈರೆಕ್ಟ್ ಕ್ವಶನ್ಸ್ಗಳಾಗಿರುತ್ತೆ. ಅದೇ ನಾವು ಸೆಗ್ಮೆಂಟ್ ಸಿಗೆ ಬಂದಾಗ ಅಥವಾ ಡಿಗೆ ಬಂದಾಗ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ದೇ ಆರ್ ಆಸ್ಕಿಂಗ್ ಹ್ಯೂಜ್ ಕ್ವಶನ್ಸ್ ಲೈಕ್ ಯು ಹ್ಯಾವ್ ಟು ಆನ್ಸರ್ ಇನ್ ಎ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಅಂದರೆ 4 to 5 ಮಾರ್ಕ್ಸ್ ಕೇಳ್ತಾರೆ. ಯಾಕೆ ನಾವು ಯಾವಾಗಲೂ ಕೂಡ 4 to 5 ಮಾರ್ಕ್ ಕೇಳೋ ಕ್ವಶನ್ಗಳನ್ನೇ ಪ್ರಾಕ್ಟೀಸ್ ಮಾಡಬೇಕು? ಯಾಕೆಂದರೆ ಆ 4 to 5 ಮಾರ್ಕ್ ಕ್ವಶನ್ಗಳಲ್ಲೇ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ಗಳು ಇರುತ್ತೆ. ಓಕೆ, ಎಕ್ಸಾಂಪಲ್, ವಾಟ್ ಆರ್ ಸ್ಟೇಕ್ ಹೋಲ್ಡರ್ಸ್? 1 ಮಾರ್ಕ್ ಕ್ವಶನ್. ಓಕೆ, ಗಿವ್ ಎಕ್ಸಾಂಪಲ್ಸ್ ಫಾರ್ ಸ್ಟೇಕ್ ಹೋಲ್ಡರ್ಸ್, ಎಕ್ಸ್ಪ್ಲೈನ್ ಇನ್ ಬ್ರೀಫ್. ದೇರ್ ಇದನ್ನ 5 ಮಾರ್ಕ್ಸ್ ಕೇಳ್ಬಿಟ್ಟು ಇವಾಗ ನೀವು ಆಗ 4 ಸ್ಟೇಕ್ ಹೋಲ್ಡರ್ಸ್ಗಳನ್ನ ಬರೆದು ಅವ್ರು ಯಾಕೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಬರಿಬೇಕಾಗತ್ತೆ. ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಿಬಿಟ್ರೆ 1 ಮಾರ್ಕಿಗೆ ಯಾವ್ದು ಬೇಕಾದರೂ ಕೇಳಲಿ. ಓಕೆ, ಅದರ ಒಳಭಾಗದಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಬರೀಬಹುದು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ತಾ ಹೋಗ್ತೀನಿ. ಸೊ ಯಾವುದದು, ಜಸ್ಟ್ ಫ್ಲವರ್ ಬಗ್ಗೆ ತಿಳ್ಕೊಳ್ಳೋಣ. ಫ್ಲವರ್ನ ನೀವು ಕಂಪ್ಲೀಟ್ ಆಗಿ ಓದ್ಬಿಟ್ರೆ 4 to 5 ಮಾರ್ಕ್ಸ್ಗೆ ಓದ್ಬಿಟ್ರೆ 4 to 5 ಮಾರ್ಕ್ಸ್ಗೆ ಯಾವ ಥರ ಓದೋದು? ಇಫ್ ದೇ ಆರ್ ಆಸ್ಕಿಂಗ್ ಅಬೌಟ್ ಫ್ಲವರ್ ಫಾರ್ 4 to 5 ಮಾರ್ಕ್ ಕ್ವೆಶ್ಚನ್ ಏನಿರ್ಬೋದು? ಎಕ್ಸ್ಪ್ಲೈನ್ ಆರ್ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಫ್ಲವರ್ ಇನ್ ಡೀಟೇಲ್ ಆರ್ ಇನ್ ಬ್ರೀಫ್. ಡೀಟೇಲ್ ಅಂತ ಕೇಳಿದಾಗ 4ರಿಂದ 5 ಮಾರ್ಕ್ಸ್ ಬರೀಬೇಕು. ಫ್ಲವರ್ ಅಂದ್ರೆ ಏನು ಅಂತ ಬರೀತೀರಾ. ಫ್ಲವರ್ ಇಸ್ ಅ ರೀಪ್ರೊಡಕ್ಟಿವ್ ಆರ್ಗನ್ ಆಫ್ ಎಂಜಿಯೋಸ್ಪರ್ಮ್ಸ್. ನೆಕ್ಸ್ಟ್, ಫ್ಲವರ್ ಹ್ಯಾಸ್ 4 ಇಂಪಾರ್ಟೆಂಟ್ ಹೋರಲ್ಸ್. 4 ಹೋರಲ್ಸ್ಗಳಿರುತ್ತೆ. ಆ 4 ಹೋರಲ್ಸ್ಗಳನ್ನ ಬರೀತೀರಾ ಅಲ್ಲಿ, ಕೇಲಿಕ್ಸ್, ಕರೋಲ್ಲಾ, ಆಂಡ್ರಿಷಿಯಂ, ಗೈನಿಷಿಯಂ. ನೆಕ್ಸ್ಟ್ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ. ಸೀದೇರ್ ಕೇಲಿಕ್ಸ್ ಅಂದ್ರೇನು, ಕರೋಲ್ಲಾ ಅಂದ್ರೇನು, ಆಂಡ್ರಿಷಿಯಂ, ಗೈನಿಷಿಯಂ, ಅದರಲ್ಲಿರೋ ಸಬ್ ಯೂನಿಟ್ಸ್ ಯಾವುದು ಮತ್ತು ಫಂಕ್ಷನ್ ಯಾವುದು ಅಂತ ಕಂಪ್ಲೀಟ್ ಆಗಿ ನೀವು 4 to 5 ಮಾರ್ಕ್ಸ್ಗೆ ರೆಡಿ ಆದರೆ ಅದ್ರ ಒಳಭಾಗದಲ್ಲಿ ಏನೇ ಕ್ವಶನ್ ಕೇಳಿದ್ರು ನೀವು ಬರೀಬಹುದು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಆಂಡ್ರಿಷಿಯಂ? 1 ಮಾರ್ಕ್ ಕ್ವಶನ್ ಹೇಳ್ಬೋದಾ? ಆಂಡ್ರಿಷಿಯಂ ಇಸ್ ಅ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಈಸ್ ಮೇಡ್ ಆಫ್ ನಂಬರ್ ಆಫ್ ಸಬ್ ಯೂನಿಟ್ಸ್ ಕಾಲ್ಡ್ ಸ್ಟೇಮನ್ಸ್. ಯಾಕೆಂದ್ರೆ ನೀವು ಆಲ್ರೆಡಿ 4 to 5 ಮಾರ್ಕ್ಸ್ ಪ್ರಿಪೇರ್ ಆಗಿದೆಯಾ. ಲೈಕ್ ವೈಸ್ ವೆನ್ ಇಟ್ ಕಮ್ಸ್ ಟು ಅನದರ್ ಕಾನ್ಸೆಪ್ಟ್ ಲೈಕ್ ಅ ಕಾಂಟ್ರಾಸೆಪ್ಟಿವ್ಸ್ ಅನ್ನ ಕಾಮನ್ ಆಗಿ 3 to 4 ಅಥವಾ 4 to 5 ಮಾರ್ಕ್ಸ್ ಕೇಳ್ತಾರೆ. ನೀವು ಅದನ್ನು ಕಂಪ್ಲೀಟ್ ಆಗಿ ಓದಬೇಕು. ಕಾಂಟ್ರಾಸೆಪ್ಟಿವ್ಸ್ ಅಂದ್ರೇನು, ವಾಟ್ ಆರ್ ಕಾಂಟ್ರಾಸೆಪ್ಟಿವ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್, ಎಕ್ಸ್ಪ್ಲೈನ್ ಇನ್ ಡೀಟೇಲ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೇಳ್ಬಿಟ್ರಿ. ಇವಾಗ ಅಷ್ಟಕ್ಕೂ ನೀವು ಓದ್ಬಿಟ್ರೆ ಅಲ್ಲಿ ಯಾವುದು ಕೆಮಿಕಲ್ ಕಾಂಟ್ರಾಸೆಪ್ಟಿವ್ ಯಾವುದು,
ಓಕೆ, ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ಸ್ ಯಾವುದು, ಲೈಕ್ ವೈಸ್ ಸರ್ಜಿಕಲ್ ಮೆಥಡ್ಸ್ಗಳಿರುತ್ತಲ್ಲ, ಟ್ಯೂಬೆಕ್ಟಮಿ, ವೆಸೆಕ್ಟಮಿ, 1 ಮಾರ್ಕ್ ಕೇಳಿದಾಗ ನೀವು ಬರೀಬಹುದು. ಸೊ ಆಲ್ವೇಸ್ ಪ್ರಾಕ್ಟೀಸ್ 4 to 5 ಮಾರ್ಕ್ ಕ್ವಶನ್ಸ್. ಸೊ ಅದರೊಳ ಭಾಗದಲ್ಲಿ 1, 2, 3 ಮಾರ್ಕ್ ಬರೋ ಕ್ವಶನ್ಸ್ಗಳು ಇರುತ್ತೆ. ಮತ್ತೆ ಯಾವ ಸಿಂಪಲ್ ಕ್ವಶನ್ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಓಕೆ, ಡೋಂಟ್ ನೆಗ್ಲೆಕ್ಟ್ ಈವನ್ ಅ ಸಿಂಪಲ್ ಸಿಲ್ಲಿ ಕ್ವಶನ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? 1% ಕೂಡ 100%ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯು ನೋ ದಾಟ್. ಸಾಲ್ವ್ ಬಿಗ್ ಕ್ವಶನ್ಸ್ ಆಸ್ ಐ ಹ್ಯಾವ್ ಮೆನ್ಷನ್ ಅಂಡ್ ಸ್ಟಡಿ ಸ್ಟೆಪ್ ಬೈ ಸ್ಟೆಪ್, ಪಾಯಿಂಟ್ ವೈಸ್. ಸ್ಪೆಸಿಫಿಕ್ ಆಗಿರಬೇಕು. ಯಾವುದೋ ಒಂದು ಕ್ವಶನ್ ಕೇಳ್ತೀರ ಅಂದರೆ ಥಿಯರಿ ಥರ ಬರೆಯೋದಲ್ಲ, ಎಲ್ಲವೂ ಕೂಡ ಪಾಯಿಂಟ್ ವೈಸ್ ಇರಬೇಕು. ಅವಾಗಲೇ ಹೇಳಿದಾಗ ಕಾಂಟ್ರಾಸೆಪ್ಟಿವ್ಸ್ ಅಂತ ಕೇಳಿದ ತಕ್ಷಣ ಫಸ್ಟ್ ಡೆಫಿನೇಷನ್ ಬರೀಬೇಕಲ್ಲಿ. ಓಕೆ, ಕಾಂಟ್ರಾಸೆಪ್ಟಿವ್ಸ್ ಆರ್ ದ ಡಿವೈಸಸ್, ಮೆಥಡ್ಸ್, ಪ್ರೊಸೀಜರ್ಸ್ ವಿಚ್ ಆರ್ ಯೂಸ್ ಟು ಕಂಟ್ರೋಲ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ವಿಚ್ ಆರ್ ಯೂಸ್ ಟು ಕಂಟ್ರೋಲ್ ಪಾಪ್ಯುಲೇಷನ್. ಡೆಫಿನೇಷನ್ ಆಯಿತು. ನೆಕ್ಸ್ಟ್ ಲೈನಲ್ಲಿ ಅಥವಾ ಒಂದು ಲೈನ್ ಬಿಟ್ಟು ಬರೀಬೇಕಾಗುತ್ತೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್, ಬ್ಯಾರಿಯರ್ ಮೆಥಡ್, ಕೆಮಿಕಲ್ ಮೆಥಡ್, ಸರ್ಜಿಕಲ್ ಮೆಥಡ್. 1 by 1 ಇರಬೇಕು, ಪಾಯಿಂಟ್ ವೈಸ್ ಇರಬೇಕು. ಡೋಂಟ್ ರೈಟ್ ಎನಿಥಿಂಗ್ ಇನ್ ಪ್ಯಾರಾಗ್ರಾಫ್ ವೈಸಲ್ಲಿ ಸೋಷಿಯಲ್ ಸೈನ್ಸಲ್ಲೇ ಬರೀತಿಲ್ಲ, ಆ ಥರ ಎಲ್ಲ ಬರೆಯೋಕೆ ಹೋಗಬಾರ್ದು. ಅಲ್ಲೂ ಕೂಡ ಇವಾಗ ಪಾಯಿಂಟ್ ವೈಸನ್ನೇ ನಾವು ಪ್ರಿಫರ್ ಮಾಡ್ತೀವಿ. ಓಕೆನಾ? ಸೊ ಹಾಗಾಗಿ ಸ್ಟಡಿ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ರೈಟ್ ಪಾಯಿಂಟ್ ವೈಸ್. ಓಕೆ, ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮೇಕ್ ಚಾಪ್ಟರ್ ವೈಸ್ ನೋಟ್ಸ್ ಫಾರ್ ರಿವಿಷನ್. ಓಕೆ, ಈಗ ಎಕ್ಸಾಮಿನೇಷನ್ ಹತ್ರ ಬರ್ತಾ ಇದೆ, ನೀವು ಇವಾಗಲಿಂದನೇ ಶುರು ಮಾಡ್ಕೊಬೇಕು ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಸೊ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಕ್ಸ್ಟ್ರಾಕ್ಟ್ ಮಾಡಾಯಿತು. ಇವಾಗ ಏನು ಮಾಡ್ತಾ ಇದ್ದೀವಿ, ಅದೇ ಕ್ವಶನ್ಸ್ಗಳನ್ನ ತೆಗೆದುಕೊಳ್ಳಿ. ಓಕೆನಾ? ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಟೀಚರ್ ಹೇಳ್ತಕ್ಕಂಥದ್ದು, ನಾವೇ ಹೇಳ್ತಕ್ಕಂಥದ್ದು, ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ ಅನ್ನೋ ಲಿಸ್ಟ್ ಔಟ್ ಮಾಡಿ ಚಾಪ್ಟರ್ ವೈಸ್. ಸೊ ಫಾರ್ ಎಕ್ಸಾಂಪಲ್, ಜಸ್ಟ್ ಮೇಕ್ 1 more ನೋಟ್ಬುಕ್ ಫಾರ್ ಇಟ್. ರಿವಿಷನ್ಗೆ ಅಂತಲೇ ಹೊಸದಾಗಿ ಒಂದು ನೋಟ್ಬುಕ್ಕನ್ನು ಇಡಿ. ಚಾಪ್ಟರ್ 1, ಲೈಫ್ ಪ್ರಾಸೆಸಸ್ ಇನ್ ಬಯಾಲಜಿ ಐ ಆಮ್ ಟಾಕಿಂಗ್ ಅಬೌಟ್. ಓಕೆ, ಲೈಫ್ ಪ್ರಾಸೆಸಸ್. Extract 10 to 15 important questions from this chapter from previous year question paper or very important question paper they are going to ask as your teacher said or we said. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಲಿಸ್ಟ್ ಔಟ್ ಮಾಡಬೇಕು. ಓಕೆನಾ? ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಕ್ವಶನ್ ಪೇಪರ್ಗಳಲ್ಲಿ ಫೋಟೋಸಿಂಥಸಿಸ್ ಬಗ್ಗೆ ಕೇಳೇ ಇರೋದಿಲ್ಲ, ಅಥವಾ ಎನ್ಯೂಮರೇಟ್ ದ ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ಅಂತ ಎಲ್ಲೂ ಕೇಳಿರೋಲ್ಲ. ಹಾಗಂತ ಅದು ಇಂಪಾರ್ಟೆಂಟ್ ಅಲ್ಲ ಅನ್ನೋದಲ್ಲ, ಅದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆ ಥರ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಲಿಸ್ಟ್ ಔಟ್ ಮಾಡಬೇಕು. ಬಿಫೋರ್ ಎಕ್ಸಾಮಿನೇಷನ್, ರಿವಿಷನ್ ಪೀರಿಯಡಲ್ಲಿ ನೀವು ಇದನ್ನು ಶುರು ಮಾಡಬೇಕಾಗತ್ತೆ. ಯಾವುದು? ರಿವಿಷನ್ ನೋಟ್ಸ್ ಮಾಡೋದಕ್ಕೆ. ನೆಕ್ಸ್ಟು, ರೈಟ್ ಬೋತ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಬರೀ ಕ್ವಶನ್ಸ್ಗಳನ್ನ ಲಿಸ್ಟ್ ಔಟ್ ಮಾಡೋದಲ್ಲ, ಅದಕ್ಕೆ ಎಕ್ಸಾಕ್ಟ್ ಆಗಿ ಪಾಯಿಂಟ್ ವೈಸ್ ಆನ್ಸರ್ಸನ್ನು ಬರೆಯೋದಕ್ಕೆ ಶುರು ಮಾಡಿ. ಎಕ್ಸ್ಟ್ರಾಕ್ಟ್ ಮಿನಿಮಮ್ ಆಫ್ 10 to 15 ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಈಚ್ ಚಾಪ್ಟರ್. ಒಂದೊಂದು ಚಾಪ್ಟರಿಂದ ಮಿನಿಮಮ್ ಅಂತ ಹೇಳಿದ್ರು ಕೂಡ 10 to 15 ಅಷ್ಟು ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡಿದ್ರೆ ಮೋರ್ ದೆನ್ 20 to 25 ಕ್ವಶನ್ಸ್ಗಳು ನಿಮ್ಗೆ ಸಿಗುತ್ತೆ. ಬೇಡ ಅನ್ಸಿದ್ರೆ, ಯಾಕೆಂದರೆ ಕೆಲವು ರಿಪೀಟೆಡ್ ಕ್ವಶನ್ಸ್ಗಳಿರುತ್ತೆ, ಇಲ್ಲ ಕೆಲವು ಕ್ವಶನ್ಸ್ಗಳು 1 ಮಾರ್ಕಿಂದ ಏನಾಗಿರುತ್ತೆ 3 ಮಾರ್ಕ್ಸಲ್ಲಿ ಸ್ವಲ್ಪ ಡೀಪ್ ಆಗಿ ಕೇಳಿರ್ತಾರೆ. ಸೊ ಆ ಟೈಮಲ್ಲಿ ನಾವು ಕ್ವಶನ್ಸ್ಗಳನ್ನ ರೆಡ್ಯೂಸ್ ಮಾಡ್ಕೋಬೋದು. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ಮೇಕ್ ಚಾಪ್ಟರ್ ವೈಸ್ ನೋಟ್ಸ್ ಫಾರ್ ರಿವಿಷನ್. ರಿವಿಷನ್ ನೋಟ್ಸನ್ನು ಇಡಬೇಕಾಗತ್ತೆ. ಯಾವಾಗ? ಬಿಫೋರ್ ದ ಎಕ್ಸಾಮಿನೇಷನ್. ಇವಾಗಲೇ ಶುರು ಮಾಡಿ. ಸೊ ಜೊತೆಗೆ ಎಕ್ಸ್ಟ್ರಾಕ್ಟ್ ಮಿನಿಮಮ್ 10 to 15 ಕ್ವಶನ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್. ಓಕೆ, ನೆಕ್ಸ್ಟ್, ಕ್ಲಾರಿಫೈ ಯುವರ್ ಡೌಟ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಹತ್ರ ಬರ್ತಾ ಇರುತ್ತೆ, ನಾವು ಯಾವುದೋ ಚಾಪ್ಟರ್ ಓದ್ತಾ ಇದ್ದೀವಿ. ಎಕ್ಸಾಂಪಲ್, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಓಕೆ, ಸ್ವಲ್ಪನೇ ಅಂದರೆ ಯೂಜ್ ಚಾಪ್ಟರ್ ಅಂತ ಹೇಳ್ಬೋದು ನಾವು, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಂತ. ಅದರಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಗೊತ್ತಾಗಲಿಲ್ಲ ಇವಾಗ ವೈಲ್ ಯು ಆರ್ ಸ್ಟಡಿಯಿಂಗ್. ಸೊ ಇಫ್ ಯು ಅಬ್ಸರ್ವ್ ಅ ಪರ್ಟಿಕ್ಯುಲರ್ ವರ್ಡ್ ಲೈಕ್ ಅಲೀಲ್ ಅನ್ನೋ ವರ್ಡ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ಅಥವಾ ಮೆಂಡಲ್ಸ್ ಲಾ ಆಗಿರ್ಬೋದು, ಲಾ ಆಫ್ ಸೆಗ್ರಿಗೇಷನ್ ಅಂದ್ರೇನು, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂದ್ರೇನು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಆ ಪಾಯಿಂಟನ್ನು ಬಿಟ್ಬಿಡೋದಲ್ಲ. ಯು ಹ್ಯಾವ್ ಟು ಆಸ್ಕ್ ಯುವರ್ ಟೀಚರ್. ಸೊ ಟೀಚರ್ ಜೊತೆ ಫ್ರೆಂಡ್ಲಿ ಆಗಿರಿ. ಓಕೆನಾ? ಫ್ರೆಂಡ್ಲಿ ಆಗಿದ್ರೇ ನಿಮಗೆ ಡೌಟ್ಸ್ಗಳನ್ನು ಕೇಳ್ತಕ್ಕಂಥ ಒಂದು ಎಸಿಟೇಷನ್ ಕಡಿಮೆ ಆಗುತ್ತೆ. ನೀವು ಡೌಟ್ಸ್ಗಳನ್ನ ಕೇಳ್ಬೋದು. ಓಕೆನಾ? ಸೊ ಆಸ್ಕ್ ಯುವರ್ ಡೌಟ್ಸ್, ಕ್ಲಾರಿಫೈ ಯುವರ್ ಡೌಟ್ಸ್, and you know that doubts are just like non-biodegradable things. If you are keeping them in your mind, it becomes garbage. You have to remove them. ಯಾವ ಥರ ರಿಮೂವ್ ಮಾಡಬೇಕು ಅದನ್ನು? just by asking, just by clarifying your doubts. Okay, ask doubts, ask more doubts especially. Next, NCERT textbook. ಓಕೆ, ನಾ ಟೆಕ್ಸ್ಟ್ ಬುಕ್ಕನ್ನು ಓದೋದು ಒಂದು ಲೆವೆಲ್ಗೆ ಆರ್ಟ್ ಅಂತ ಹೇಳ್ಬೋದು. ಇಟ್ಸ್ ಎ ಕೈಂಡ್ ಆಫ್ ಆರ್ಟ್, ಒಂದು ಕಲೆ ಅದು.
ನೀವು ಯಾವ ಥರ ಓದ್ತೀರಾ, ಓದುವಾಗ ಯಾವ ಥರ ಅಂಡರ್ಲೈನ್ ಮಾಡ್ತೀರಾ, ಹೈಲೈಟ್ ಮಾಡ್ತೀರಾ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಯಾವ ಪಾಯಿಂಟ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡಬೇಕು. ಸೊ ಲುಕ್ ಅಟ್ ಹಿಯರ್, NCERT ಎಕ್ಸಾಂಪ್ಲರ್ ಕ್ವಶನ್ಸ್ಗಳಿರುತ್ತೆ. ನಿಮಗೆ ಬೇಕಾದಷ್ಟು ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಕ್ಸಾಂಪ್ಲರ್ ಬುಕ್ಕಿನಲ್ಲಿ ಕೊನೆಯಲ್ಲೂ ಕೂಡ ಆನ್ಸರ್ಸ್ನ ಕೊಟ್ಟಿರ್ತಾರೆ. ಕರೆಕ್ಟಾಗಿ ಆ ಕ್ವಶನ್ಸ್ಗಳಿಗೆ ಪ್ರಾಕ್ಟೀಸ್ ಮಾಡಿ. ತುಂಬಾ ಅಪ್ಲೈಡ್ ಕೇಸ್ ಸ್ಟಡಿ ಇಂಟಿಗ್ರೇಟೆಡ್ ಕ್ವಶನ್ಸ್ಗಳಿರುತ್ತೆ, ಪ್ರಾಕ್ಟೀಸ್ ಮಾಡಿ. ಹಾಗಾಗಿ NCERT ಎಕ್ಸಾಂಪ್ಲರ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಫ್ಟರ್ ಎವ್ರಿ ಕಾನ್ಸೆಪ್ಟ್, ಒಂದೊಂದು ಕಾನ್ಸೆಪ್ಟ್ ಆದಮೇಲೂ ಕೂಡ ಅಲ್ಲಿ ನೀವೇನು ನೋಡ್ತೀರಾ, ಆ್ಯಕ್ಟಿವಿಟಿಗಳನ್ನ ನೋಡ್ತೀರಾ. ಆ್ಯಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಅಂದರೆ ಅದು ಸ್ವಲ್ಪ ತುಂಬಾ ರಿಲೇಟೆಡ್ ಆಗಿರೋದು, ಟಾಪಿಕ್ ರಿಲೇಟೆಡ್ ಆಗಿರುತ್ತೆ, ಯಾವುದೋ ಎಕ್ಸ್ಟ್ರಾ ಅಂತ ಏನಿಲ್ಲ. ಸೊ ಆ್ಯಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆ್ಯಂಡ್ ಸಾಲ್ವ್ ಇಂಟಿಗ್ರೇಟೆಡ್ ಕ್ವಶನ್ಸ್ ಆ್ಯಸ್ ಹ್ಯಾವ್ ಮೆನ್ಷನ್ಡ್. ಎಕ್ಸಾಂಪ್ಲರ್ ಕ್ವಶನ್ಸ್ಗಳಿರುತ್ತೆ, ಇಂಟಿಗ್ರೇಟೆಡ್ ಕ್ವಶನ್ಸ್ ಅಥವಾ ಕೇಸ್ ಸ್ಟಡಿ ಕ್ವಶನ್ಸ್ಗಳು, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಆಗಿರೋದು. ಇನ್ನು ಉಳಿದಾಗೆ ನಾವು ಯಾವ ಥರ ಎನ್ವೈರ್ನ್ಮೆಂಟ್ ಇರಬೇಕು, ಯಾವ ಥರ ಹ್ಯಾಬಿಟನ್ನು ಚೇಂಜ್ ಮಾಡ್ಕೊಬೇಕು ಅಂತ ಬಂದಾಗ ಯು ಮಸ್ಟ್ ಗೋ ಥ್ರೂ ದಿಸ್ ಒನ್. ಮೇಕ್ ಟೈಮ್ ಟೇಬಲ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಎಕ್ಸಾಮ್ ಹತ್ರ ಬರ್ತಾ ಸುಮ್ಮನೆ ಯಾವುದೋ ಸಬ್ಜೆಕ್ಟನ್ನು ತೊಗೊಳ್ಳೋದು, ಯಾವುದೋ ಓದೋದು ಆಗಲ್ಲ. ಎಕ್ಸಾಮ್ ಡೇಟನ್ನು ನೋಡ್ಕೊಳ್ಳಿ. ಯಾವ ಪೀರಿಯಡಲ್ಲಿ ನಾವು ಚಾಪ್ಟರನ್ನು ಅಥವಾ ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕು ಅಂತ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನಾನು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡಬೇಕು, 2 ಡೇಸಲ್ಲಿ ಲೈಫ್ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕು, ಕಂಪ್ಲೀಟೆಡ್. ಓಕೆನಾ? ಎಕ್ಸಾಮ್ ಹಿಂದಿನ ದಿನ ಓದ್ತಾ ಕೂತ್ಕೊಬಾರ್ದು. ಓಕೆ, ಅವಾಗ ಜಸ್ಟು ಒಂಥರ ಗ್ಲಾನ್ಸ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಹಾಗಾಗಿ ಮೇಕ್ ಟೈಮ್ ಟೇಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್. ಓಕೆ, ಆ್ಯಂಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಆ್ಯಸ್ ವೆಲ್. ನಾನು ಇವಾಗ ಜಸ್ಟ್ ಸೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬಟ್ ನಿಮಗೆ 6 ಸಬ್ಜೆಕ್ಟ್ಗಳಿರುತ್ತೆ. ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗೆ ಚಾಪ್ಟರ್ ವೈಸಲ್ಲಿ ಯಾವ ಥರ ಓದಬೇಕು ಅಂತ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಈ ದಿನ ನಾನು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಬರೆದಿಟ್ಕೊಂಬಿಡಿ. ಆ ಒಂದು ಅಜೆಂಡಾವನ್ನು ಕಂಪ್ಲೀಟ್ ಮಾಡಿ, ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಅಷ್ಟೇ. ನೆಕ್ಸ್ಟ್, ಸ್ಟಡಿ ವಿತ್ ಇಂಟರ್ವಲ್ಸ್. ಕಂಟಿನ್ಯೂಸ್ ಆಗಿ ಓದಬಾರ್ದು. ಫಾರ್ ಎಕ್ಸಾಂಪಲ್, ಈಗ 4 ಅವರ್ಸ್ ಟೈಮ್ ಟೇಬಲ್ ಹಾಕೊಂಡಿದ್ದೀರಾ ಅಂತ ಹೇಳಿದ್ರೆ ಮಾರ್ನಿಂಗ್, ಓಕೆ, ಮಾರ್ನಿಂಗ್ ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ 4 ಶುರು ಮಾಡ್ಬೋದು, ನೀವು 5 ಶುರು ಮಾಡ್ಬೋದು. 4 ಅವರ್ಸ್ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಆಫ್ಟರ್ ಎವ್ರಿ ಅವರ್, ಆಫ್ಟರ್ 1 ಅವರ್ ಆರ್ ಇಟ್ ಮೇ ಬಿ 2 ಅವರ್ಸ್, ಯು ಹ್ಯಾವ್ ಟು ಗಿವ್ ಇಂಟರ್ವಲ್ ಕೊಡಬೇಕು. ಅಲ್ಲಿ ಕಂಟಿನ್ಯೂಸ್ ಆಗಿ ಓದಿದ್ರು ಕೂಡ ಯೂಸ್ ಇರೋಲ್ಲ. ಓಕೆನಾ? ಹಾಗಾಗಿ ಸ್ಟಡಿ ವಿತ್ ರೆಗ್ಯುಲರ್ ಇಂಟರ್ವಲ್ಸ್. ಡಿಸ್ಟ್ರಾಕ್ಟ್ ಆಗಬೇಡಿ. ಆ ಇಂಟರ್ವೆಲ್ಲಲ್ಲಿ ಸುಮ್ಮನೆ TV ನೋಡೋದು, ಮೊಬೈಲ್ ನೋಡೋದು ಅದೆಲ್ಲ ಮಾಡಬಾರ್ದು. ರೆಸ್ಟ್ ಇಸ್ ಆಲ್ವೇಸ್ ರೆಸ್ಟ್. ಓಕೆನಾ? ನೀವು ಬೇರೆ ಕೆಲಸ ಮಾಡ್ತಾ ಇರೋದನ್ನ ರೆಸ್ಟ್ ಅಂತ ಹೇಳಲ್ಲ. ಹಾಗಾಗಿ ರೆಗ್ಯುಲರ್ ಇಂಟರ್ವಲ್ಸ್ ತಗೊಂಡು, ರೆಸ್ಟ್ ತಗೊಂಡು ಕಂಟಿನ್ಯೂ ಮಾಡಿ ಸ್ಟಡಿಯನ್ನು. ನೆಕ್ಸ್ಟು, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ಆರ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಎಕ್ಸಾಮಿನೇಷನ್. ಫುಡ್, ಸ್ಲೀಪ್, ರೆಸ್ಟ್. ಬರೀ ಇಷ್ಟನ್ನೇ ಮಾಡಿ ಅಂತಲ್ಲ, ಇಷ್ಟೂ ಕೂಡ ಇರಬೇಕು. ಅಲ್ಲಿ ಚೆನ್ನಾಗಿ ಫುಡ್ ತೊಗೊಬೇಕು. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ನೀವು ಸ್ಕಿಪ್ ಮಾಡಿದ್ರೆ ಒಂದು ಲೆವೆಲ್ಗೆ ಮೆಮೊರಿ ಲಾಸ್ ಆಗೋ ಥರ ಅನಿಸ್ತಾ ಇರುತ್ತೆ ನಮಗೆ ಡೇ ಫುಲ್ಲು. ಹೌದಾ? ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಏನಿರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಕಾರ್ಬೋಹೈಡ್ರೇಟ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ. ಎನರ್ಜಿ ಇದ್ದರೆ ಕ್ಲಾಸ್ಗಳಲ್ಲಿ ಅಥವಾ ನಾವು ಮಾಡೋ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಇರುತ್ತೆ. ಡೋಂಟ್ ಸ್ಕಿಪ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಓಕೆ, ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಫುಡ್ಡನ್ನೇ ತಿನ್ನಿ ಅಂತ ಹೇಳ್ತಿಲ್ಲ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಡ್ಯೂರಿಂಗ್ ಎಕ್ಸಾಮಿನೇಷನ್ ಅವರ್ಸ್ ಆರ್ ಯು ನೋ ದ್ಯಾಟ್. ನೆಕ್ಸ್ಟ್, ಸ್ಲೀಪ್. ಈಗ ನಾವು 6 to 8 ಅವರ್ಸ್, ಅದಕ್ಕೆ ಪರ್ಟಿಕ್ಯುಲರ್ ಪೀರಿಯಡ್ ಕೊಟ್ಬಿಟ್ಟಿದ್ದಾರೆ. ನಾವು 6 ಅವರ್ಸ್ ನಿದ್ದೆ ಮಾಡಬೇಕು ಅಥವಾ 8 ಅವರ್ಸ್ ನಿದ್ದೆ ಮಾಡಬೇಕು ಅಂತ ಯಾರೂ ಹೇಳಿಲ್ಲ. ಸ್ಲೀಪ್ ಅನ್ನೋದು ಒಂಥರ ಅದು ಅನ್ಕಾನ್ಷಿಯಸ್ ರೆಸ್ಟ್ ಅಂತ ಹೇಳ್ತೀವಿ. ಆ ರೆಸ್ಟ್ ಅನ್ನೋದೇನಿದೆ, ಇಟ್ ಡಿಪೆಂಡ್ಸ್ ಆನ್ ಅವರ್ ಬಾಡಿ. ನೀನು ತುಂಬಾ ವರ್ಕ್ ಮಾಡಿದರೆ ಮಾರ್ನಿಂಗ್ ಟೈಮಲ್ಲಿ, ಡೇ ಟೈಮಲ್ಲಿ, ಅಫ್ಕೋರ್ಸ್ ಯುವರ್ ಬಾಡಿ ನೀಡ್ ರೆಸ್ಟ್. ಬೇಕಾಗುತ್ತೆ, ಅವರ್ ಬಾಡಿ ನೀಡ್ಸ್ ರೆಸ್ಟ್. ಆದರೆ ಏನೂ ಕೆಲಸನೇ ಮಾಡ್ತಿಲ್ಲ, ನಾನು ಮಾರ್ನಿಂಗಿಂದ ಸಂಜೆ ತನಕ ರೆಸ್ಟ್ ಮಾಡ್ತಾನೆ ಇದ್ದೀನಿ, ಅವಾಗಲೂ 8 ಅವರ್ಸ್ ಬೇಕಾ? ನಮಗೆ ಅವಶ್ಯಕತೆ ಇರೋಲ್ಲ. ಹಾಗಾಗಿ ಇಟ್ಸ್ ಇಂಡಿವಿಜುವಲ್ ಥಿಂಗ್. ಸೊ ರೆಸ್ಟ್ ಬೇಕಾಗತ್ತೆ. 6 to 8 ಅವರ್ಸ್ ವಿ ಹ್ಯಾವ್ ಟು ಸ್ಲೀಪ್. ದೆನ್ ರೆಸ್ಟ್ ಅಂತ ಹೇಳಿದಾಗೆ ಸ್ಲೀಪ್ ಅನ್ನೋದು ಅದು ಅನ್ಕಾನ್ಷಿಯಸ್ ಆಗೋಯ್ತು ಇವಾಗ ಒಂದು ಲೆವೆಲ್ಗೆ. ಬಟ್ ರೆಸ್ಟ್ ಅಂತ ಬಂದಾಗ ಯು ಹ್ಯಾವ್ ಟು ಕೀಪ್ ಎವ್ರಿಥಿಂಗ್ ಅವೇ. ದೆನ್ ಯು ಹ್ಯಾವ್ ಟು ಟೇಕ್ ರೆಸ್ಟ್. ದೆನ್ ಅಗೈನ್ ಸ್ಟಡಿ, ಮತ್ತೆ ಸ್ಟಡಿ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಫಾಲೋ. ಸೊ ಈಗ ಏನೇನು ಹೇಳಿದೆ ಫ್ರಮ್ ದ ಬಿಗಿನಿಂಗ್, ಓಕೆ, ಎಷ್ಟು ಚಾಪ್ಟರ್ಸ್ಗಳಿದೆ, ಸೆಗ್ಮೆಂಟ್ ವೈಸ್, ಯೂನಿಟ್ ವೈಸ್, ಮಾರ್ಕ್ ಡಿಸ್ಟ್ರಿಬ್ಯೂಷನ್ ನಿಮಗೆ ಗೊತ್ತಿರಬೇಕು. ಯಾವ ಚಾಪ್ಟ್ರಲ್ಲಿ ಹೇಗೆ ಓದಬೇಕು ಅಂತ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಫ್ರಮ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಸೊ ಅದಾದಮೇಲೆ ಡಯಾಗ್ರಾಮ್ ಯಾವ ಥರ ಬರೀಬೇಕು ಅಂತ ತಿಳ್ಕೊಳ್ಳಿ.
ಅವಾಗಲೇ ಹೇಳಿದಾಗೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇನ್ಕ್ಲೂಡಿಂಗ್ ಡಯಾಗ್ರಾಮ್ 18 ಮಾರ್ಕ್ಸ್ಗೆ ಇರುತ್ತೆ, ನಿಯರ್ಲಿ 18 ಮಾರ್ಕ್ಸ್ ಡಯಾಗ್ರಾಮ್ಸ್ ಆ್ಯಂಡ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್. ಲೈಕ್ ವೈಸ್ ರಿವಿಷನ್ ನೋಟ್ಸ್ ಮಾಡಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ಪಾಯಿಂಟ್ ವೈಸ್ ಆನ್ಸರ್ಸ್ಗಳನ್ನ ಬರೀಲಿಕ್ಕೆ ಶುರು ಮಾಡಿ. ಓಕೆನಾ? ಜೊತೆಗೆ ಈ ಹ್ಯಾಬಿಟನ್ನು ನಿಮ್ಮ ಲೈಫಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಳಿ. ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಯಾವುದೇ ಥರ ಫುಡ್ಡನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಲೀಪ್ ಕೂಡ ಕರೆಕ್ಟ್ ಆಗಿರಬೇಕು. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇನ್ನೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಗೊತ್ತಲ್ಲ, ಕಮೆಂಟ್ ಹಾಕ್ತೀರಾ. ಓಕೆ, ಸೊ ಅದೇ ಥರ PYQ ಸೀರೀಸ್ ಶುರು ಆಗ್ತಾ ಇರುತ್ತೆ. ಸೊ ನಿಮ್ಗೆ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ದೆನ್. ಓಕೆ, ಸಿ ಯು ಅಗೇನ್. ಬಾಯ್ ಬಾಯ್, ಟೇಕ್ ಕೇರ್.